ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವಂತಹ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನೆಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಥೆಸಲೋನಿಕ 5ನೇ ಅಧ್ಯಾಯದ 24ನೇ ವಚನ. 1 ಥೆಸಲೋನಿಕ 5:24. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 1ನೇ ಥೆಸಲೋನಿಕ ಪತ್ರಿಕೆ ವಿಶೇಷವಾಗಿ ಕ್ರಿಸ್ತನ ಸಭೆಗೆ ಬರೆಯಲ್ಪಟ್ಟ ಒಂದು ವಿಶೇಷವಾದ ಪತ್ರಿಕೆ. 5 ಅಧ್ಯಾಯಗಳು ಒಳಗೊಂಡಿದೆ. 5 ಅಧ್ಯಾಯದಲ್ಲಿ ತಪ್ಪದೆ ಯೇಸು ಕ್ರಿಸ್ತನ ಬರೋಣವನ್ನು ಪೌಲನು ಥೆಸಲೋನಿಕ ಸಭೆಯವರಿಗೆ ಆತನ 1ನೇ ಪತ್ರಿಕೆಯಲ್ಲಿ ಬರೀತಾನೆ. 2ನೇ ಪತ್ರಿಕೆಯಲ್ಲೂ ಬರೀತಾನೆ ಕರ್ತನ ಬರೋಣವನ್ನು. ಅದರ ದೊಡ್ಡ ವ್ಯತ್ಯಾಸ, 1ನೇ ಬರವಣಿಗೆಯಲ್ಲಿ ಸಭೆಗಾಗಿ ಬರುವಂಥ ಬರೋಣ, ಮಧ್ಯಾಕಾಶಕ್ಕೆ ಬಂದು ತನ್ನ ಮೊದಲಿಗಿತ್ತಿ ಸಭೆಯನ್ನು ಆತನ ಎತ್ತಿಕೊಳ್ಳುವಂಥ ಈ ಸಂಗತಿಯನ್ನು ಆತನು ವಿಶೇಷವಾಗಿ ತನ್ನ 1ನೇ ಪತ್ರಿಕೆಯಲ್ಲಿ ದೇವರು ಪೌಲನ ಮೂಲಕ ಬರೆಸಿದ್ದಾನೆ. ಆದರೆ ಬರೋಣದ ಸಂದರ್ಭಕ್ಕೆ, ಅಂದರೆ ಕ್ರಿಸ್ತ ವಿರೋಧಿಯ ಕಾಲದ ಘಟನೆಗಳನ್ನು ಆಧರಿಸಿ ಅವುಗಳ ನಂತರ ಕರ್ತನು ಬರುವಂಥ ಬಹಿರಂಗ ಬರೋಣವಿದೆ. ಅದರ ಲಕ್ಷಣ ಸೂಚನೆಗಳನ್ನು, ಥೆಸಲೋನಿಕ ಸಭೆಯಲ್ಲಿ ಉಂಟಾದ ಕೆಲವೊಂದು ಗೊಂದಲಗಳನ್ನು ಸರಿಪಡಿಸೋದಕ್ಕಾಗಿ ಕರ್ತನ ಬಹಿರಂಗ ಬರೋಣಕ್ಕೆ ಮುಂಚೆ ಇರುವಂಥ ಲಕ್ಷಣಗಳು, ಕ್ರಿಸ್ತ ವಿರೋಧಿಯ ಕಾಲದ ಲಕ್ಷಣಗಳನ್ನು ಆತನು 2ನೇ ಥೆಸಲೋನಿಕದಲ್ಲಿ ಬರೀತಾನೆ. ಈಗ 1ನೇ ಥೆಸಲೋನಿಕದಲ್ಲಿ ವಿಶೇಷವಾಗಿ ಕ್ರಿಸ್ತನ ಸಭೆಯವರಿಗಾಗಿ ಆತನು ಬರೆದಿರುವಲ್ಲಿ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಆತನ ಬರೋಣವನ್ನು ಆತನು ಉಲ್ಲೇಖಿಸ್ತಾನೆ. ಇಲ್ಲಿ 5ನೇ ಅಧ್ಯಾಯದ ಈ ಭಾಗದಲ್ಲಿ ಆತನು ಮತ್ತೊಮ್ಮೆ 23ನೇ ವಚನದಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಆತನು ಬರೀತಾನೆ. 23ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರ್ತದೆ: ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. 1. 2ನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹಾಗಾದರೆ 5ನೇ ಅಧ್ಯಾಯದಲ್ಲಿಯೂ ಆತನು ಈಗ 5ನೇ ಸತಿ ಸಭೆಗಾಗಿ ಕ್ರಿಸ್ತನ ಪ್ರತ್ಯಕ್ಷತೆ ಏನಿದೆಯೋ ಅದನ್ನು ಈ ಪತ್ರಿಕೆಯಲ್ಲಿ 5ನೇ ಸತಿ ಈಗ ಈ 5ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿದ್ದಾನೆ. ಅದನ್ನು ನಾವೀಗ ಓದಿದ್ದೇವೆ. ನಾವು ಓದಿದ ವಾಕ್ಯ ಭಾಗದಲ್ಲಿ ಈ ದಿನ ಧ್ಯಾನಕ್ಕೆ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ಹಾಗಾದರೆ ನಮ್ಮನ್ನು ಕರೆದ ದೇವರಿದ್ದಾನೆ, ಆತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಯಾವ ಕಾರ್ಯವನ್ನು ಸಾಧಿಸ್ತಾನೆ? ಹಾಗಾದರೆ ಆತನು ಯಾವ ಕಾರ್ಯವನ್ನು ಸಾಧಿಸ್ತಾನೆ ಅನ್ನುವಂಥ ಪ್ರಸ್ತಾಪ ನಮ್ಮ ಮುಂದಿರುವುದಾದರೆ, ಈ ವಿಚಾರ ಇರುವುದಾದರೆ, ಪ್ರಶ್ನೆ ಇರುವುದಾದರೆ, ಈಗ 23ನೇ ವಚನ ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ಈತನು ಈ ನಂಬಿಗಸ್ತನಾದ ದೇವರನ್ನು 23ನೇ ವಚನದಲ್ಲಿ ಶಾಂತಿದಾಯಕನಾದ ದೇವರು ಎಂಬುದಾಗಿ ಕರೆದಿದ್ದಾನೆ. ಈತ ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯವನ್ನು ಆತನಲ್ಲಿ ಇಲ್ಲಿ ಹೇಳ್ತಾ, ಆ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಅಂತ ಹೇಳ್ತಾನೆ. ಶಾಂತಿದಾಯಕನಾದ ದೇವರು, ಆತ ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುವ ದೇವರು. ಯಾವ ಕಾರಣಕ್ಕಾಗಿ? ಮುಂದುವರೆದು 23ನೇ ವಚನದಲ್ಲಿ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ, ಈಗ ಆತನು ಪ್ರತ್ಯಕ್ಷನಾದಾಗ ನಾವು ಹೇಗೆ ಕಾಣಬೇಕಂತೆ? ನಾವು ಪರಿಪೂರ್ಣರಾಗಿ ಕಾಣಬೇಕಂತೆ. ಯಾವುದರಲ್ಲಿ ಪರಿಪೂರ್ಣತೆ? ಇಲ್ಲಿ ಬರೆದದೆ ಆತ್ಮ, ಪ್ರಾಣ, ಶರೀರ, ಈ 3 ಸಂಗತಿಗಳು ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಬೇಕಂತ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ 24ನೇ ವಚನದಲ್ಲಿ ನಮ್ಮನ್ನು ಕರೆಯುವವನಾದ ದೇವರು ನಂಬಿಗಸ್ತನು, ಈತನು ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುವುದರಲ್ಲಿ ಆತನು ನಂಬಿಗಸ್ತ. ಆತನ ಮಗನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ಸಂದರ್ಭದಲ್ಲಿ ನಮ್ಮ ಒಬ್ಬೊಬ್ಬರ ಆತ್ಮ, ಪ್ರಾಣ, ಶರೀರ, ಇದು ಸರಿಯಾದ ಕ್ರಮ. ಆತ್ಮ, ಪ್ರಾಣ, ಶರೀರ. ಒಬ್ಬ ಆತ್ಮೀಕ ಮನುಷ್ಯನ ಕ್ರಮ ಇದುವೇ. ದೇವರಲ್ಲಿಲ್ಲದ ಆತ್ಮೀಕ ಮನುಷ್ಯನಾಗದ ಒಬ್ಬ ಸ್ವಾಭಾವಿಕ ಮನುಷ್ಯನ ಕ್ರಮ ಶರೀರ, ಪ್ರಾಣ, ಆತ್ಮ. ಸ್ವಾಭಾವಿಕ ಮನುಷ್ಯನಿಗೆ ಶರೀರಕ್ಕೆ ಮೊದಲನೇ ಸ್ಥಾನ, ಪ್ರಾಣಕ್ಕೆ 2ನೇ ಸ್ಥಾನ, ಆತ್ಮಕ್ಕೆ ಕಡೆಯ ಸ್ಥಾನ. ಆದರೆ ಆತ್ಮಿಕ ಮನುಷ್ಯನ ಜೀವಿತದಲ್ಲಿ ಆತ್ಮಕ್ಕೆ ಮೊದಲ ಸ್ಥಾನ, ಪ್ರಾಣಕ್ಕೆ 2ನೇ ಸ್ಥಾನ, ಶರೀರಕ್ಕೆ ಕೊನೆಯ ಸ್ಥಾನ. ಪ್ರಿಯರೇ, ಹಾಗಾದರೆ ನಮ್ಮ ಆತ್ಮ, ಪ್ರಾಣ, ಶರೀರ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ದೋಷವಿಲ್ಲದಾಗಿರಬೇಕಂತೆ, ಅದು ಸಂಪೂರ್ಣವಾಗಿ ಕಾಣಿಸಲ್ಪಡಬೇಕಂತೆ. ಹಾಗಾದರೆ ನಂಬಿಗಸ್ತನಾದ ದೇವರು ನಾವು ಆತ್ಮ, ಪ್ರಾಣ, ಶರೀರದಲ್ಲಿ ದೋಷವಿಲ್ಲದ ಹಾಗೆ ಆತನು ಕಾಪಾಡಲು ಶಕ್ತನಾಗಿದ್ದಾನೆ. ಅದು ಸಂಪೂರ್ಣವಾಗಿರುವಂತೆ, ಸಂಪೂರ್ಣ. ಇದನ್ನು ಕೊಲೊಸ್ಸೆ ಪತ್ರಿಕೆಯಲ್ಲಿ ಆತನು ನಮಗೆ ಸ್ಪಷ್ಟವಾಗಿ ತಿಳಿಪಡಿಸ್ತಾನೆ. ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ 9ನೇ ವಚನ ಮತ್ತು 10ನೇ ವಚನಕ್ಕೆ ಬರುವಾಗ
ಈ ಮಾತು ನಮಗೆ ಸ್ಪಷ್ಟವಾಗ್ತದೆ. ಅಲ್ಲಿ ಬರ್ತದೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡ್ತದೆ, ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡ್ತದೆ. ಈಗ ನಾವು ಕ್ರಿಸ್ತನಲ್ಲಿ ಇರುವಾಗ ಆ ಪರಿಪೂರ್ಣತೆಯನ್ನು ಹೊಂದಿಕೊಳ್ತೇವೆ. ಹಾಗಾದರೆ ನಾವು ಕ್ರಿಸ್ತನಲ್ಲಿರುವ ದೇವರ ಸಂಪೂರ್ಣತೆಯನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಸಂದರ್ಭದ ಒಳಗೆ. ಇಲ್ಲಿ ಮತ್ತೊಂದು ಸಂಗತಿ ಇದೆ, ಆತ್ಮ ಪ್ರಾಣ ಶರೀರ. ಈ ಭಾಗವನ್ನು ಯಾಕೆ ಪ್ರಸ್ತಾಪಿಸ್ತೇನೆ ಎಂಬುದಾಗಿ ಹೇಳಿದ್ರೆ, ಹಳೆ ಕಾಲದಲ್ಲಿ ಕೆಲವು ಪ್ರಸಂಗಿಗಳು ಮತ್ತು ಇಂದಿಗೂ ಕೆಲವರು ಹೀಗೆ ಅದನ್ನು ಪ್ರಸ್ತಾಪಿಸ್ತಾರೆ. ನಾವು ಸತ್ತ ಮೇಲೆ ನಮ್ಮ ಮಣ್ಣು ಅದು ಸಮಾಧಿಯಾಗಿ ಧೂಳಿಗೆ ಧೂಳಾಗ್ತದೆ, ನಮ್ಮ ಆತ್ಮ ದೇವರ ಬಳಿಗೆ ಹೋಗ್ತದೆ, ಹಾಗಾಗಿ ಆತ್ಮದ ಕುರಿತು ಎಚ್ಚರ. ಆ ಮಾತನ್ನು ನಾನು ತಪ್ಪೆಂಬುದಾಗಿ ಹೇಳುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಮ್ಮ ಆತ್ಮವೂ ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸಲ್ಪಡಬೇಕು, ನಮ್ಮ ಪ್ರಾಣವೂ ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸಲ್ಪಡಬೇಕು, ನಮ್ಮ ಶರೀರವು ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸಲ್ಪಡಬೇಕು. ದೇವರಿಗೆ ನಮ್ಮ ಆತ್ಮವೂ ಬೇಕು, ನಮ್ಮ ಪ್ರಾಣವೂ ಬೇಕು, ನಮ್ಮ ಶರೀರವೂ ಬೇಕು. ಪ್ರಾಮುಖ್ಯ. ದೇವರಿಗೆ ನಮ್ಮ ಶರೀರ ಬೇಕೆನ್ನುವುದಕ್ಕೆ ಒಂದು ಒಳ್ಳೆಯ ವಚನವಿದೆ. 1 ಕೊರಿಂಥ 6ನೇ ಅಧ್ಯಾಯ 13ನೇ ವಚನದಲ್ಲಿ ಬರ್ತದೆ. ಅದರಲ್ಲಿ ಒಂದು ಭಾಗ ಹೀಗೆ ಹೇಳ್ತದೆ, ದೇಹವು ಆಧಾರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ನಮ್ಮ ದೇಹ ಕರ್ತನಿಗಾಗಿದೆ, ಅಲ್ಲಿ ಸ್ಪಷ್ಟವಾಗಿ ಬರ್ತದೆ, ಕರ್ತನಿಗೋಸ್ಕರವಾಗಿದೆ. ನಮ್ಮ ದೇಹ ಕರ್ತನಿಗೋಸ್ಕರವಾಗಿದೆ ಮತ್ತು ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ಆತನಿಗೆ ನಮ್ಮ ಶರೀರ ಅವಶ್ಯಕತೆ ಇದೆ. ಇದು ಸತ್ತ ಮೇಲೆ ಮಣ್ಣಿಗೆ ಮಣ್ಣಾಗಿ ಹೋಯಿತು ಹಾಗೆ ಭಾವಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ಶರೀರವನ್ನು ಆತನು ತಿರುಗಿ ರೂಪಾಂತರದಲ್ಲಿ, ಪುನರುತ್ಥಾನದ ಮಹಿಮೆಯಲ್ಲಿ, ಪ್ರಥಮ ಪುನರುತ್ಥಾನದ ಶರೀರದಲ್ಲಿ ಆತನ ಎಬ್ಬಿಸಲಿಕ್ಕಿದ್ದಾನೆ. ಆತನಿಗೆ ಅದು ಬೇಕು. ನಮ್ಮ ಆತ್ಮ ಪ್ರಾಣ ಶರೀರ 3 ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ನಂಬಿಗಸ್ತನಾದ ದೇವರು ನಾವು ಪರಿಪೂರ್ಣವಾಗಿ ಪರಿಶುದ್ಧರಾಗುವುದಕ್ಕೂ, ನಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಾಗಿರುವುದಕ್ಕೂ, ನಮ್ಮ ಆತ್ಮ ಪ್ರಾಣ ಶರೀರ ಆತನ ಪ್ರತ್ಯಕ್ಷತೆಯ ಸಂದರ್ಭಕ್ಕೆ ಸಂಪೂರ್ಣವಾಗಿ ಕಾಣಿಸುವಂತೆಯೂ ಅದನ್ನು ಜೋಪಾನ ಮಾಡುವುದರಲ್ಲಿ ನಮ್ಮ ದೇವರು ಈ ಕಾರ್ಯವನ್ನು ಸಾಧಿಸ್ತಾನೆ. ಅದನ್ನೇ ಅಲ್ಲಿ ಬಹಳ ಒತ್ತು ಕೊಟ್ಟು ಬರೆಯಲಾಗಿದೆ. ಪ್ರೇರೆ, ಈ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು. ಕರ್ತನ ಬರೋಣದಲ್ಲಿ ನಾನು ಎತ್ತಲ್ಪಟ್ಟರೆ ಸಾಕು ಎಂಬುದಾಗಿ ಯಾರೂ ಭಾವಿಸಬೇಡ್ರಿ. ನಿನ್ನ ಕುಟುಂಬದಲ್ಲಿ ಅಂತ ಪ್ರತಿಯೊಬ್ಬರು ಎತ್ತಲ್ಪಡಬೇಕು. ನನ್ನ ಸಭೆಯಲ್ಲಿ ನಾನು ಎತ್ತಲ್ಪಟ್ಟರೆ ಎಂಬುದಾಗಿ ಭಾವಿಸಬೇಡ್ರಿ. ನಿನ್ನ ಸಭೆಯಲ್ಲಿ ಎಲ್ಲರೂ ಎತ್ತಲ್ಪಡಬೇಕು. ನನ್ನ ಪಟ್ಟಣದಲ್ಲಿ ನಾನು ಎತ್ತಲ್ಪಟ್ಟರೆ ಸಾಕು, ಇಲ್ಲ, ನೀನಿರುವ ಪಟ್ಟಣದಲ್ಲಿ ಎಲ್ಲರೂ ಎತ್ತಲ್ಪಡಬೇಕು. ಇದಕ್ಕಾಗಿ ಹಗಲು ರಾತ್ರಿ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಲೂ, ನಾವು ಜನರಿಗೆ ತಕ್ಕ ವಿಧದಲ್ಲಿ ಸುವಾರ್ತೆಯನ್ನು ಸಾರುತ್ತಲೂ ನಾವು ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡಲೇಬೇಕಾಗಿದೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನಾದ ದೇವರೇ, ಕರ್ತನೇ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವೇಳೆಯಲ್ಲಿ ನಮ್ಮ ಆತ್ಮಪ್ರಾಣ ಶರೀರ ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸುವಂತೆ ಅದನ್ನು ಕಾಪಾಡುವುದಕ್ಕೆ ಶಕ್ತನಾದ ದೇವರೇ, ಶಾಂತಿದಾಯಕನಾದ ದೇವರೇ, ನೀನು ನಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡುವಂಥ ದೇವರಾಗಿದ್ದಿ. ದೇವರೇ, ಇಂಥ ಕಾರ್ಯವನ್ನು ಸಾಧಿಸುತ್ತಲೇ ನೀನು ನಂಬಿಗಸ್ತನಾಗಿದ್ದಿ. ನೀನು ನಮ್ಮ ವಿಷಯದಲ್ಲಿ ನಿನ್ನ ಕಾರ್ಯವನ್ನು ಸಾಧಿಸಿಯೇ ತಿರುತ್ತಿ. ಅದಕ್ಕಾಗಿ ಸ್ತೋತ್ರ. ಕರ್ತನೇ, ಹೌದಪ್ಪ, ನಿನ್ನ ಬರೋಣದಲ್ಲಿ ನಾವು ಇಂಥವರಾಗಿರಬೇಕೆಂಬುದಾಗಿ ನೀನು ಬಯಸಿರುವಲ್ಲಿ ನಾವು ಅದನ್ನು ಅಪೇಕ್ಷಿಸಿ ನಿನ್ನ ಮುಂದೆ ನಾವು ಶರಣಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ದೇವರೇ, ನಮ್ಮ ಕುಟುಂಬಗಳಲ್ಲಿ ನಾನು ಮಾತ್ರ ಎಂಬುದಾಗಿ ಹೇಳದೆ ನಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ಈ ವಿಧದಲ್ಲಿ ಕರ್ತನೆ ನಿನ್ನ ಪ್ರತ್ಯಕ್ಷ ದಿನದಲ್ಲಿ ಆತ್ಮಪ್ರಾಣ ಶರೀರದಲ್ಲಿ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಕಾಪಾಡಲ್ಪಡಲಿ ಎಂಬುದಾಗಿ ನಾವು ಅವರನ್ನು ಆಶೀರ್ವದಿಸ್ತೇವೆ, ಅವರಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ನಾವು ಹೋಗುವಂಥ ಸಭೆ, ನಾವಿರುವಂಥ ಪಟ್ಟಣ, ನಾವಿರುವಂಥ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಆಶೀರ್ವಾದ ಬೇಕೆಂಬುದಾಗಿ ನಾವು ಬಯಸ್ತೇವೆ. ಇದಕ್ಕಾಗಿ ನಿನ್ನ ರಾಜ್ಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಸುವಾರ್ಥ ಸೇವೆಯಲ್ಲಿ ಕರ್ತನೆ ನಾವು ಪ್ರಯಾಸ ಪಡುವುದಕ್ಕೆ ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ, ನಿನಗೆ ಸ್ತೋತ್ರ. ನಿನ್ನ ಬರೋಣದ ಒಳಗೆ ಕರ್ತನೆ ರಕ್ಷಣೆ ಹೊಂದಬೇಕಾದವರೆಲ್ಲರೂ ಬೇಗ ರಕ್ಷಣೆ ಹೊಂದಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನಿನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.